ಸೃಷ್ಟಿನ್ಯಾಸ ಹೇಳ್ತಾರೆ, ಪಾದಯೋಹೋ ಮೊದಲು ಓಂ ಅನ್ನುವುದನ್ನ, ಅಂದರೆ ಓಂಕಾರ ವಾಚ್ಯನಾದ ಭಗವಂತನನ್ನ ಪಾದದಲ್ಲಿ ಚಿಂತನೆ ಮಾಡು. ನಮ್ಮ ಇಡೀ ದೇಹವನ್ನು ಧಾರಣೆ ಮಾಡತಕ್ಕಂಥ ಶಕ್ತಿ ಇಲ್ಲಿದೆ. ಇಡೀ ದೇಹವನ್ನು ಧಾರಣೆ ಮಾಡುವ ಶಕ್ತಿ ಇದೆ. ಅದರಿಂದ ಇಡೀ ದೇಹದಲ್ಲಿ ಪಾದ ಶ್ರೇಷ್ಠವಾಗುತ್ತೆ. ಯಾಕೆಂದರೆ ಕಾಲು ಇಲ್ಲದೆ ಇದ್ರೆ ತಲೆ ಇಲ್ಲ, ಬಾಡಿ ಇಲ್ಲ. ಬಹಳ ಜನಕ್ಕೆ ಒಂದು ಏನು ಅಂದರೆ ಅದನ್ನೇ ನೋಡಿ, ಉಪನಿಷತ್ ಪುರುಷ ಸೂಕ್ತ ಹೇಳುತ್ತೆ, ಪದ್ಭ್ಯಾಂಗ್ ಶೂದ್ರೋ ಅಜಾಯತ, ಕಾಲಿನಿಂದ ಶೂದ್ರ ಹುಟ್ಟಿದ. ಯಾಕೆಂದರೆ ಇಡೀ ಮನುಷ್ಯ ಕುಲದ ಸಮಾಜಕ್ಕೆ ಮತ್ತೆ ಬೆಳೆಯತಕ್ಕಂಥ ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಎಲ್ಲರಿಗೂ ಮೂಲ ಆಧಾರ ಅವನು. ಅವನು ಇಲ್ಲದಿದ್ದರೆ ಬ್ರಾಹ್ಮಣ ಮನುಕುಲವೇ ಇಲ್ಲ. ಬ್ರಾಹ್ಮಣರಿರುವುದಷ್ಟೇ ಅಲ್ಲ, ಮನುಷ್ಯರೇ ಇಲ್ಲ. ಮನುಷ್ಯತ್ವ ಅಂದರೆ ಶೂದ್ರತ್ವ. ಆ ಮನುಷ್ಯತ್ವದ ಜೊತೆಗೆ ಇಫ್ ಸಮಥಿಂಗ್ ಈಸ್ ಆಡೆಡ್ ಈ ಕ್ಯಾನ್ ಬಿಕಮ್ ವೈಶ್ಯ ಆರ್ ಕ್ಷತ್ರಿಯ ಆರ್ ಬ್ರಾಹ್ಮಣ. ಆದರೆ ಮನುಷ್ಯತ್ವ ಅಂದರೆ ಶೂದ್ರತ್ವ. ಇಫ್ ಅಂದರೆ ನಿಮ್ಮಲ್ಲಿ ಮನುಷ್ಯತ್ವ ಇಲ್ಲದೇ ಇದ್ದರೆ, ಅಂದರೆ ಶೂದ್ರತ್ವ ಇಲ್ಲದೇ ಇದ್ದರೆ, ನೀವು ಎಂದೂ ಬ್ರಾಹ್ಮಣರು ಆಗಲಾರ್ರಿ, ಕ್ಷತ್ರಿಯರು ಆಗಲಾರ್ರಿ, ವೈಶ್ಯರು ಆಗಲಾರ್ರಿ. ಸೊ ಬೇಸಿಕಲಿ ಒನ್ ಮಸ್ಟ್ ಬಿ ಶೂದ್ರ. ಅದು ಇರಲೇಬೇಕು. ಅಂದರೆ ಅದೇ ನಾನಾ ಜನಸ್ಯ ಶುಶ್ರೂಷಾ ಮಧ್ವಾಚಾರ್ಯ ಹೇಳಿದ್ದು. ಇನ್ನೊಬ್ಬರಿಗೆ ಸರ್ವಿಸ್ ಮಾಡಬೇಕು ಅನ್ನುವಂಥ ಒಂದು ಪ್ರಜ್ಞೆ ನಿನಗೆ ಇಲ್ಲದೇ ಇದ್ದರೆ ನೀನು ಎಂದೂ ಮುಕ್ತಿ ಹೊಂದುವುದಿಲ್ಲ. ದಟ್ ಈಸ್ ದ ಬೇಸಿಕ್ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್. ಶೂದ್ರ ಧರ್ಮ ಅನ್ನೋದು ಮನುಷ್ಯ ಧರ್ಮ. ಅದಕ್ಕೆ ಮತ್ತೆ ಆ್ಯಡ್ ಆಗ್ತಾ ಹೋದರೆ ಬೇರೆ ಬೇರೆ ಧರ್ಮ ಸೇರ್ಬೋದು. ಅಂದರೆ ಎವ್ರಿಬಡಿ ಈಸ್ ಬೇಸಿಕಲಿ ಶೂದ್ರ. ಇದು ಗೊತ್ತಿಲ್ಲದೇ ಇದ್ದರೆ ಅವನು ಬ್ರಾಹ್ಮಣನೂ ಆಗುವುದಿಲ್ಲ. ಅದನ್ನ ಅದು ಕಾಲು ಅಂದರೆ ಮುಂದಿನ ಬೆಳವಣಿಗೆ ಮೂಲಾಧಾರ. ಅದನ್ನ ಕಾಲು ಅಂತ ಕೆಲವರು ಏನ್ರಿ ಶೂದ್ರನ ಕಾಲು ಅಂತ ಹೇಳಿಬಿಟ್ರು ಅಂದರೆ ಅಪರಾಧ ಅಲ್ಲ ಅದು. ಕಾಲು ಅನ್ನೋದು ಎಲ್ಲಕ್ಕೂ ಮೂಲ. ಹಾಗೆ ವರ್ಣಗಳಲ್ಲಿ ಶೂದ್ರ ವರ್ಣ ಎಲ್ಲ ಮನುಕುಲದ ಮೂಲ, ದೇಹದಲ್ಲಿ ಕಾಲು ಮೂಲ. ಈ ಸಿಮಿಲಿಯ ಅರ್ಥ ಮಾಡಿಕೊಂಡ್ರೆ ನಾವು ಯಾವುದನ್ನು ನಮ್ಗೆ ಒಂದೇನು ಗೊತ್ತುಂಟ, ನಮಗೆ ಎಲ್ಲವೂ ಅರ್ಥ ಆಗುವುದಕ್ಕಿಂತ ಸುಲಭವಾಗಿ ಅಪಾರ್ಥ ಆಗುತ್ತೆ. ಮತ್ತು ಯಾವುದು ಸುಲಭವೋ ಅದನ್ನೇ ಮಾಡ್ತಾ ಹೋಗ್ತೇವೆ ನಾವು. ಅಂದರೆ ಆಯಿತು. ಹಾಗಾಗಿ ಪಾದದಲ್ಲಿ ಯಜ್ಞನಾಮಕನಾದ ಭಗವಂತ ಮೊದಲು ಪ್ರವೇಶ ಮಾಡಿದ್ದೇ ಪಾದದಲ್ಲಿ. ತತ್ ಪ್ರಪದೇ ಇತ್ಯಾಚಕ್ಷತೆ, ತಸ್ಮಾತ್ ಪ್ರಪದೇ ಇತ್ಯಾಚಕ್ಷತೆ ಅಂತ ಐತಲ್ಲಿ ಉಪನಿಷತ್ತು ಹೇಳುತ್ತೆ. ಪ್ರಪದನಾದ ಭಗವಂತ ಮೊದಲು ಪ್ರವೇಶ ಮಾಡಿದ್ದೇ ಕಾಲಿನ ಮೂಲಕ ದೇಹಕ್ಕೆ ಅಂತ, ತಲೆಯಿಂದ ಅಲ್ಲ. ಅದಕ್ಕೆ ಪ್ರಪದನಾದ ಭಗವಂತ ಪ್ರವೇಶಿಸಿದ ತಾಣ ಅಂತ ಇದಕ್ಕೆ ಪ್ರಪದ ಅಂತ ಹೇಳ್ತಾರೆ. ಸೊ ಭಗವಂತನ ಪ್ರವೇಶ ಮತ್ತು ಇಡೀ ದೇಹದ ಧಾರಕ ಶಕ್ತಿಗೆ ಅಲ್ಲಿ ಒಂದು ರೂಪದಿಂದ ಕೂತ. ಅವನನ್ನ ಮೊದಲು ಅರ್ಪಿತ, ಈ ದೇಹ ಅವನಿಗೆ ಅರ್ಪಿತ. ಮತ್ತು ಈ ದೇಹ ಆದ ನಖ ಶಿಖಾಂತ ಪರಿಶುದ್ಧ ಆಗಬೇಕು. ನೀನು ಕೂತು ಶುದ್ಧಗೊಳಿಸು. ಈಗ ಪ್ರಾರ್ಥನೆ ಅಷ್ಟೇ, ಮಂತ್ರದಲ್ಲಿ ಅರ್ಪಿತ. ಯಾಕೆಂದ್ರೆ ಇದನ್ನು ನೀನು ಕುಳಿತು ಶುದ್ಧಗೊಳಿ. ಈಗ ಭಗವಂತ ಬಂದು ಕೂತರೆ ಶುದ್ಧವಾಗಿಬಿಡುತ್ತೆ. ಪರಿಶುದ್ಧ ಒಳಗೆ ಬೇರೆ ಏನಿಲ್ಲ. ಈಗ ಮನಸ್ಸು ಶುದ್ಧ ಮಾಡೋದು ಹೇಗೆ? ಭಗವಂತನ ನಿರಂತರ ಚಿಂತನೆ ಮಾಡ್ತಾ ಇದ್ದರೆ ತನ್ನಷ್ಟೇ ಶುದ್ಧ ಆಗಿಬಿಡುತ್ತೆ. ಬೇರೆ ಸೋಪ್ ಇಲ್ಲ, ಬೇರೆ ಮೆಡಿಸಿನ್ ಇಲ್ಲ ಅದಕ್ಕೆ ತೊಳಿಲಿಕ್ಕೆ. ಹಾಗಾಗಿ ಭಗವಂತ ಬಂದು ಕೂತು ಬಿಟ್ರೆ ಶುದ್ಧ ಆಯಿತು. ಅವನು ಹೊರಟು ಹೋದಾದ್ರೆ ಬೇರೆ ಯೋಚನೆ ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಪಾದದಲ್ಲಿ ಓಂಕಾರ ವಾಚ್ಯನಾದ ಭಗವಂತನೇ ಬಂದು ಕೂಡು ಅಂತ. ಓಂ ಅಂದರೆ ಏನು? ಆ ಓ ಮ. ಆ ಅಂದರೆ ಯಾವುದೂ ಅಲ್ಲ, ಇದೇ ಅರ್ಥ. ಅವನು ಏನೂ ಅಲ್ಲ. ನಾವು ಕಂಡಿರುವ ಮಣ್ಣಲ್ಲ, ನೀರಲ್ಲ, ಬೆಂಕಿಯಲ್ಲ, ಗಾಳಿಯಲ್ಲ, ಆಕಾಶವಲ್ಲ, ನಮಗೆ ಗೊತ್ತಿರೋ ಯಾವುದೂ ಅಲ್ಲ. ಯಾಕೆಂದರೆ ನಮಗೆ ಗೊತ್ತಿರುವ ಎಲ್ಲಕ್ಕಿಂತಲೂ ಊಪರ್ ಎಲ್ಲಕ್ಕಿಂತ ಮೇಲೆ ಇದ್ದಾನೆ. ಅಷ್ಟು ಮೇಲಕ್ಕೆ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ. ನಮ್ಮ ಯಥೋ ವಾಚೋ ನಿವರ್ತಂತೆ ಪ್ರಾಪ್ತಿ, ನಮ್ಮ ಮಾತು ಮನಸ್ಸು ಅಷ್ಟು ಎತ್ತರಕ್ಕೆ ಹೋಗಲಾರದು, ಅಷ್ಟು ಎತ್ತರದಲ್ಲಿದ್ದಾನೆ. ಆದರೂ ತಿಳ್ಕೊಳ್ಳಬಹುದು. ತಿಳಿಯಲಿಕ್ಕೆ ಸಾಧ್ಯ ಇಲ್ಲವಾದರೂ ಕೂಡ ನಮ್ಮ ತಟ್ಟೆಯಲ್ಲಿ ಎಷ್ಟು ತುಂಬುತ್ತೋ ಅಷ್ಟು ತುಂಬಿಸ್ಕೊಳ್ಬೋದು. ಸಮುದ್ರದ ನೀರನ್ನು ಪೂರ್ತಿ ತರಲಿಕ್ಕೆ ಆಗುವುದಿಲ್ಲ ಅಂದ್ಬಿಟ್ಟೇ ಬರೋದಾ? ನಾವು ಕೊಂಡಂಥ ಪಾತ್ರೆಯಲ್ಲಿ ಎಷ್ಟು ಇಟ್ಟಿತ್ತೋ ಅಷ್ಟು. ಹಾಗೆ ನಮ್ಮ ತಟ್ಟೆಯಲ್ಲಿ ಎಷ್ಟು ತಿಳಿಯುತ್ತೋ ಭಗವಂತನ ಅಷ್ಟು ಅರಿವನ್ನು ತುಂಬಿಸಿಕೊಳ್ಳಬಹುದು. ಅವನು ಯಾಕೆಂದರೆ ಅವನ ಜ್ಞಾನಸ್ವರೂಪ. ಅವನ ಜ್ಞಾನಸ್ವರೂಪದ ಕಿಂಚಿತ್ ಜ್ಞಾನದ ಒಂದು ತುಣುಕನ್ನು ನೀನು ಸ್ವೀಕಾರ ಮಾಡುವಂತಂತದೆ ಓಂಕಾರ. ಆಮೇಲೆ ಇನ್ನೂ ಅನೇಕ ಅರ್ಥ ಹೇಳಿದೆ ಅದಕ್ಕೆ. ಅಂಥ ಓಂಕಾರದ ಪ್ರತಿಪಾದ್ಯನಾದ ಭಗವಂತ ನನ್ನ ಪಾದದಲ್ಲಿ ಇದ್ದು ನನ್ನನ್ನು ಪಾವನಗೊಳಿಸಲಿ. ಪಾದಯೋಹೋ ಜಾನುನೋಹೋ. ಆಮೇಲೆ ಓಂ ಆಯಿತು. ನಮ್ ಓಂ ನಮ್ ಓಂ ಅಂತ ಹೇಳ್ತಾರೆ. ಅದರ ಆಚೆ ಈಚೆಗೆ ಓಂಕಾರವನ್ನು ಹೇಳಿ ಓಂಕಾರ ಹೇಳುವಾಗ
ಅಷ್ಟು ಸಾಕು. ಓಂ ಅಂತ ಸಾಕು. ಕೆಲವರು ಓಂ 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 ಅಂತ ಹೇಳ್ತಾರೆ, 3 ಓಂಕಾರ. ಒಂದು ನಿಜವಾದ ಮಂತ್ರ, ಅದರ ಆಚೆ ಈಚೆಗೆ ಪ್ರೊಟೆಕ್ಷನ್ ಅಂತ, ಬೇಲಿ ಅಂತ. ಆದರೆ ಬೇಲಿಗೆ ಬೇಲಿಯನ್ನು ಹಾಕೋದು, ಅದು ಸ್ವತಃ ಎಲ್ಲಕ್ಕೂ ಪ್ರೊಟೆಕ್ಷನ್ ಅದು. ಅದರಿಂದ ಓಂಕಾರಕ್ಕೆ ಮತ್ತೆ ಪುನಃ ಆಚೆ ಈಚೆಯಿಂದ 2 ಓಂಕಾರ ಬೇಕಿಲ್ಲ, ಓಂ ಅಷ್ಟೇ. ಆದರೆ ಓಂ ನಮ್ ಓಂ, ಇಲ್ಲಿ ನಕಾರದಿಂದ ಇದು ನನ್ನದಲ್ಲ, ಇಲ್ಲಿ ಬಾ ಕೂಡು, ಇದನ್ನು ಸ್ವಚ್ಛಗೊಳಿಸು. ಊ ಪಾದಯೋಹು ಆದ್ಮೇಲೆ ಜಾನುನೋಹು, ಆಮೇಲೆ ಊರು ತೊಡೆಯಲ್ಲಿ ಓಂ ಓಂ ಮೋಂ ಓಂ. ಇದು ಮಾ ಊ, ಇದು ನನ್ನದಲ್ಲ ನಿನ್ನದು, ಇದನ್ನು ಸ್ವಚ್ಛಗೊಳಿಸು. ಆಮೇಲೆ ಮೋ ಆದಮೇಲೆ ನಾಮ್ ಓಂ ನಾಮ್ ಓಂ. ಉದರೇ, ಹೊಟ್ಟೆಯಲ್ಲಿ ಭಗವಂತ ಉದರಂ ಬ್ರಹ್ಮೆ ತ್ಯಾಚಕ್ಷತೆ. ಕೆಳಗಿನ ಮೇಲೆ ಬಂದು ಹೊಟ್ಟೆಯಲ್ಲಿ ಬಂದು ಕೂತ ಅಂತೆ. ಅವನ ಹೊಟ್ಟೆಯಲ್ಲಿ ಬಂದು ಕೂತಾಗ ಅದಕ್ಕೆ ಉದರ ಅಂತ ಹೆಸರಾಯಿತು. ಅಲ್ಲಿಂದ ಇನ್ನೂ ನನಗೆ ಗಟ್ಟಿಯಾಗಿ ಒಂದು ಒಳ್ಳೆ ಸ್ಪೆಷಲ್ ರೂಮ್ ಆಗಬೇಕು ಅಂದಂತೆ ಭಗವಂತ ಪ್ರಾಣದೇವರ ಹತ್ರ. ಅದು ಉರಸ್ಸಿನಲ್ಲಿ, ಹೃದಯ ಕಮಲದಲ್ಲಿ ಅವನಿಗೆ ವಿಸ್ತಾರವಾಗಿರ್ತಕ್ಕಂಥ ವಾಸ, ಅದು ಉರಸ್ಸಾಯಿತು ಅಂತ. ಅದನ್ನ ಉದರಂ, ಅಲ್ಲಿಂದ ಇಲ್ಲಿ ಪಾದಯೋಹೋ ಜಾನುನೋಹೋ ಊರೋಹೋ ಆದ್ಮೇಲೆ ಓಂ ನ ಮೋ ಆಯಿತು. ನಾಮ್, ಉದರದಲ್ಲಿರ್ತಕ್ಕಂಥ ಭಗವಂತ, ನನ್ನ ಹೊಟ್ಟೆಯನ್ನು ಸ್ವಚ್ಛಗೊಳಿಸು. ರಾಮ್, ಅದು ಎಲ್ಲಿ ಉರಸಿ, ಹೃದಯ ಅಥವಾ ಉರಸಿ, ಹೃದಯ ಮತ್ತು ಉರಸ್ಸು ಅಂತ. ಹೃದಯ ಅಂತಂದ್ರೆ ಈ ಹೊರಗೆ ಕಾಣದೇ ಇರುವಂಥದ್ದು. ಯಾವುದನ್ನು ವೈದ್ಯಶಾಸ್ತ್ರ ಥೈಮಸ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ, ಅದನ್ನೇ ನಾವು ಹೃತ್ಕಮಲ ಅಂತ ಹೇಳ್ತಾರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ನವರು. ಯಾಕಂದ್ರೆ ಎಲ್ಲವೂ ಸ್ಪಿರಿಚುವಲ್ ಸೆಂಟರ್ಸ್. ಯಾವುದನ್ನು ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂತ ವೈದ್ಯಶಾಸ್ತ್ರ ಹೇಳುತ್ತೆ, ಅವು ಎಲ್ಲವೂ ಸ್ಪಿರಿಚುವಲ್ ಸೆಂಟರ್ಗಳು. ಆ ಸ್ಪಿರಿಚುವಲ್ ಸೆಂಟರ್ಸ್ ಅನ್ನು ಯೋಗಶಾಸ್ತ್ರ ಹೇಳುತ್ತೆ, ಅದರ ಮಟೀರಿಯಲ್ ಆಸ್ಪೆಕ್ಟ್ ಅನ್ನು ವೈದ್ಯಶಾಸ್ತ್ರ ಹೇಳುತ್ತೆ. ದೊಡ್ಡ ದುರಂತ ಏನಂದ್ರೆ ಅದರ ಎನರ್ಜಿ ಸ್ಪಿರಿಚುವಲ್, ಅದು ಇವತ್ತಿನ ಮಾಡರ್ನ್ ಸೈನ್ಸಿಗೆ ಗೊತ್ತಿಲ್ಲ. ಬರೇ ನಾನು ಯಾವಾಗ ಹೇಳಿದುಂಟು, ಬಲ್ಬು ಮಾತ್ರ ಗೊತ್ತಿದೆ, ಸ್ವಿಚ್ ಗೊತ್ತಿಲ್ಲ ಮಾಡರ್ನ್ ಸೈನ್ಸಿಗೆ. ಅದು ಬಲ್ಬು ತೋರಿಸಿ ಏನು ಬೇಗ ಬೆಳಕಾಗೋಲ್ಲ. ಸ್ವಿಚ್ ತೋರಿಸಿದ್ರೆ ಬಲ್ಬ್ ತೋರಿಸಬೇಕಾಗಿಲ್ಲ, ಸ್ವಿಚ್ ಹಾಕಿದ್ರೆ ಬೆಳಕಿಲ್ಲ ಗೊತ್ತಾಗ್ತಿತ್ತು. ಸೊ ಸ್ಪಿರಿಚುವಲ್ ಸೈನ್ಸು ಸ್ವಿಚ್ ಅನ್ನು ತೋರಿಸುತ್ತೆ, ಮಾಡರ್ನ್ ಸೈನ್ಸ್ ಬಲ್ಬ್ ಅನ್ನು ತೋರಿಸುತ್ತೆ. ಆಹಾ, ನಾವು ಎಷ್ಟು ಅಡ್ವಾನ್ಸ್ ಆಗಿದ್ದೇವೆ, ಎಲ್ಲ ಬಲ್ಬು ಗೊತ್ತು ನಮಗೆ, ಬೆಳಕೊಂದಿಲ್ಲ. ಅಂದರೆ ಇಲ್ಲಿ ಥೈಮಸ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟು ಅದನ್ನು ಪದ್ಮಕೋಶ, ಹಿಂದಿನವರು ಹೇಳಿದ್ರಲ್ಲ, ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪ್ಯಥೋಮುಖಂ. ಕೆಂದಾವರೆಯ ಮೊಗ್ಗಿನಂತೆ ಇದೆ ಥೈಮಸ್ ಗ್ಲ್ಯಾಂಡು, ಕೆಳಮುಖವಾಗಿ ಹಿಡಿದ ಕೆಂದಾವರೆಯ ಮೊಗ್ಗಿನಂತೆ ಇದೆ. ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ, ಅಲ್ಲೇ ಇಡೀ ದೇಹದ ಎನರ್ಜಿ ಇರುವುದು ಅಲ್ಲಿದೆ. ಮೂಲ ಸ್ಥಾನ ಅದು ಹೃದಯ, ಅದನ್ನೇ ಹೃತ್ಕಮಲ, ಅದನ್ನೇ ಅಲ್ಲಿ ಸ್ಥಾನ ಮಾಡಬೇಕು. ಆಮೇಲೆ ಹೃದಯ ಅಂದರೆ ಉರಸ್ಸು ಅಂದರೆ ಇದು ಪೂರ್ತಿ ಚೆಸ್ಟ್. ಉರಸ್ಸು ಅಂದರೆ ಚೆಸ್ಟು, ಹೃದಯ ಅಂದರೆ ಒಳಗಿರ್ತಕ್ಕಂಥ ಥೈಮಸ್ ಗ್ಲ್ಯಾಂಡ್. ಅಲ್ಲಿವರೆಗೆ ಆಯಿತು. ಆಮೇಲೆ ನಾರಾಯ, ಹೃದಯದಲ್ಲಿ ಎಂ ಆಯಿತು, ಹೃದಯ ಉರಸ್ಸು ಎಂ. ಆಮೇಲೆ ನಾಮ್ ಎಂ, ಎರಡು ಉಳಿಯಿತು. ಅದಕ್ಕೆ ಮುಖೇ ಶಿರಸಿ. ನಾಮ್ ಅನ್ನೋದನ್ನು ಮುಖದಲ್ಲಿ, ಎಂ ಅನ್ನೋದು ಶಿರಸ್ಸಿನಲ್ಲಿ. ಅಂದರೆ ಪಾದದಿಂದ ಶಿರಸ್ಸಿನ ತನಕ ಎಲ್ಲವೂ ನಿನ್ನದು, ಎಲ್ಲವೂ ನಿನ್ನದು. ಇಲ್ಲಿ ನೆಲಸು, ಇದನ್ನು ಸ್ವಚ್ಛಗೊಳಿಸು. ಶಿರಸ್ಸಿನಲ್ಲಿ ಭಗವಂತ ನೆಲೆಸಿದ್ದಾನೆ, ಅದನ್ನ ಶಿರಸ್ಸು ಶ್ರಯಣಾತ್ ಶಿರಃ ಅಂತ. ಅವನಲ್ಲಿ ನೆಲೆಸಿರು, ಅಲ್ಲಿಯೂ ನೆಲೆಸಿದ್ದಾನೆ. ಹೀಗೆ ಪಾದದಿಂದ ಶಿರಸ್ಸಿನ ತನಕ ಇರತಕ್ಕ ಭಗವಂತನ ರೂಪಗಳ ಅನುಸಂಧಾನದಿಂದ ಅದನ್ನು ಸ್ವಚ್ಛಗೊಳಿಸತಕ್ಕಂಥ ಒಂದು ಮಾನಸಿಕವಾದ ಪ್ರೋಸೆಸ್ ಇದು ಅಂಗನ್ಯಾಸ ಅಂತಂದ್ರೆ. ಈ ಏನಾಗುತ್ತೆ ಅಂದರೆ ಓಂ 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 ಅಷ್ಟೇ, ಏನು ಇಮ್ಬಿಟ್ಟು ಓಂ 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 ಅಂದ, ಓಂ ನಮ್ ಓಂ ಅಂದ, ಏನು ಅಂತಂದ್ರೆ ನಮ್ಮ ಹೇಳೋನು ಗೊತ್ತಿಲ್ಲ. ಮಂತ್ರ ಉಚ್ಚಾರದಲ್ಲಿ ಎನರ್ಜಿ ಕ್ರಿಯೇಟ್ ಆಗೋದಿಲ್ಲ, ಯಾಕಂದ್ರೆ ಮಾನಸಿಕವಾದ ಇನ್ವಾಲ್ವ್ಮೆಂಟ್ ಇಲ್ಲ. ಹೀಗೆ ಓಂಕಾರಾದೀನಿ ವಿನ್ಯಸೇತ್, ಓಂಕಾರದಿಂದ 8 ಅಕ್ಷರಗಳನ್ನು ಈ 8 ಸ್ಥಾನಗಳಲ್ಲಿ ನಿಲ್ಲಿಸಬೇಕು. ಈ ಓಂಕಾರಾದೀನಿ ಅಂತ ಹೇಳಿದ್ರು ಯಾವುದಪ್ಪ ಅದು? ಓಂ ನಮೋ ನಾರಾಯಣ ಏತಿ ವಿಪರ್ಯಯಂ ಅಥಾಪಿವ ಅಂತಂದ್ರು. ಇದೇ 8 ಸ್ಥಾನ ಯಾವುದಂದ್ರೆ ಓಂ ನಮೋ ನಾರಾಯಣಾಯ ಅಥವಾ ವಿಪರ್ಯಯಂ ಅಥಾಪಿವ. ಆಗ ಇಲ್ಲಿಂದ ಓಂ ಶುರು ಮಾಡಿ ಇಲ್ಲಿಗೆ ಮೇಲಿಂದ ಕೆಳಕ್ಕೆ ಬಾ, ಅದು ಸಂಹಾರನ್ಯಾಸ. ನಾವು ಈಗ ಮಂತ್ರಮೂರ್ತಿಗಳಾಗ್ತಾ ಇದ್ದೇವೆ. ಅಂದರೆ ಮಂತ್ರದಿಂದ ಶಕ್ತಿ ಆಧಾನವಾಗಿ ಇಡೀ ದೇಹದಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇದೆ.